ನೂರಾರು ಪ್ರೀತಿ ಮಾತು ನೂರಾರು ಸಾರಿ ಆಡಿ ನೀನೇನೆ ಜೀವ ಎಂದು ನೂರಾರು ಆಣೆ ಮಾಡಿ. ಬಿಗ್ ಬಾಸ್ ಲೈವ್ ಅಪ್ಡೇಟ್. ಅಟ್ ಪ್ರೆಸೆಂಟ್ ಬಿಗ್ ಬಾಸ್ ಲೈವ್ ಅಲ್ಲಿ ಸಖತ್ ಕಾಮಿಡಿ ಎಂಜಾಯ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಗಿಲ್ಲಿ ಅವರು, ಕಾವ್ಯ ಅವರು, ಅಶ್ವಿನಿ ಅವರು ಮತ್ತೆ ಇಲ್ಲಿ ರಕ್ಷಿತ್ ಅವರು. ಅಪರೂಪಕ್ಕೆ ಇಲ್ಲಿ ಅಶ್ವಿನಿ ಅವರು ಮತ್ತೆ ರಕ್ಷಿತ್ ಅವರು ಒಟ್ಟಿಗೆ ಕುತ್ಕೊಂಡಿರ್ತಾರೆ. ಅದಕ್ಕೆ ಇಲ್ಲಿ ಗಿಲ್ಲಿ ಅವರು ಸ್ವಲ್ಪ ಕಾಮಿಡಿ ಮಾಡ್ತಾರೆ. ಅಮ್ಮ ಮಗಳ ಸಂಬಂಧ ತುಂಬಾ ಚೆನ್ನಾಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ಕಾವ್ಯ ಅವ್ರಿಗೆ ಹೇಳ್ತಾ ಇರ್ತಾರೆ. ಅದಕ್ಕೆ ಅಮ್ಮ ಮಗಳ ಸಂಬಂಧಕ್ಕಿಂತ ಇಲ್ಲಿ ಅಣ್ಣ ತಂಗಿ ಸಂಬಂಧ ತುಂಬಾ ಚೆನ್ನಾಗಿದೆ, ನಮ್ಗಿಂತ ಸೂಪರ್ ಆಗಿ ಕಾಣಿಸ್ತಿದೆ ಅಲ್ವಾ ಅಂತ ಇಲ್ಲಿ ಅಶ್ವಿನಿ ಅವರು ಕೂಡ ಗಿಲ್ಲಿ ಅವರಿಗೆ ಕಾಮಿಡಿ ಮಾಡ್ತಾರೆ. ಇದ್ರ ನಡುವೆ ಹಾಡು ಕೂಡ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಇದನ್ನ ಎಪಿಸೋಡಲ್ಲಿ ಹಾಕ್ತಾರಾ ಇಲ್ವೋ ಗೊತ್ತಿಲ್ಲ, ಬಟ್ ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಸ್ತಾಗಿ ಕಾಮಿಡಿ ಇದೆ. ಅಶ್ವಿನಿಯವರು ಹೇಳ್ತಾರೆ, ಅಮ್ಮ ಮಗಳ ಬಾಂಧವ್ಯಕ್ಕಿಂತ ಅಂದರೆ ಅಶ್ವಿನಿಯವರು ಮತ್ತು ರಕ್ಷಿತ್ ಅವರ ಬಾಂಧವ್ಯಕ್ಕಿಂತ ಇಲ್ಲಿ ಅಣ್ಣ ತಂಗಿಯ ಬಾಂಧವ್ಯ ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಗಿಲ್ಲಿಯವ್ರದ್ದು ಕಾವ್ಯ ಅವ್ರದ್ದು ಅಣ್ಣ ತಂಗಿ ಬಾಂಡಿಂಗ್ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಹಾಡು ಕೂಡ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಇಲ್ಲಿ ಅಶ್ವಿನಿಯವರು ಇದನ್ನು ಹೇಳಿದ ತಕ್ಷಣವೇ ಗಿಲ್ಲಿಯವ್ರು ಹೇಳ್ತಾರೆ, ಕಾವು ನನ್ನ ಒಲವಿನ ಕಾವು, ನನ್ನ ಬದುಕಿನ ಕಾವು ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರು ಹಾಡು ಹೇಳ್ತಾರೆ. ಅದಕ್ಕೆ ಇಲ್ಲಿ ಅಶ್ವಿನಿಯವರು ಕಾವ್ಯ ಅವರು ಇಬ್ಬರು ಕೂಡ ಹಾಡು ಹೇಳ್ತಾರೆ. ಅಣ್ಣ ತಂಗಿಯ ಈ ಬಂಧ ಜನುಮಗಳ ಅನುಬಂಧ ಅಂತ ಅಂದ್ಬಿಟ್ಟು ಇದು ಎಕ್ಸ್ಪೆಕ್ಟೆಡ್ ಬಿಡಿ. ಯಾವಾಗಲೂ ಕೂಡ ಗಿಲ್ಲಿಯವರು ಇಲ್ಲಿ ಲವ್ ಸಾಂಗ್ ಹಾಡಿದ್ರೆ ಇಲ್ಲಿ ಅಣ್ಣ ತಂಗಿಯ ಸಂಬಂಧದ ಬಗ್ಗೆ ಇಲ್ಲಿ ಕಾವ್ಯ ಅವರು ಹೇಳ್ತಾರೆ. ಇದ್ರ ಜೊತೆ ಇಲ್ಲಿ ಕೈಗೂಡಿಸಿದ ಯಾರಪ್ಪ ಅಂತಂದ್ರೆ ಅಶ್ವಿನಿಯವರು. ಸಖತ್ ಕಾಮಿಡಿಯಾಗಿ ಇಲ್ಲಿ ಈ ಒಂದು ಸೀನ್ ಕೂಡ ಇದೆ. ಅಶ್ವಿನಿಯವರು ಕಾವ್ಯ ಅವರು ಅಣ್ಣ ತಂಗಿಯ ಈ ಬಂದ ಅಂತ ಹಾಡಿದ್ರೆ ಗಿಲ್ಲಿಯವರು ಸುಮ್ಮನೆ ಇರ್ತಾರೆ. ಅದಕ್ಕೆ ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಐ ಲವ್ ಯು ಅಂತಂದ್ಬಿಟ್ಟು ಹಾಡು ಹೇಳ್ತಾರೆ. ನೂರಾರು ಪ್ರೀತಿ ಮಾತು ನೂರಾರು ಸಾರಿ ಹಾಡಿ ನೀನೇನೆ ಜೀವ ಎಂದು ನೂರಾರು ಆಣೆ ಮಾಡಿ ಕಾರಣವೇ ಹೇಳದ ಏಕೆ ನನ್ನ ಬಿಟ್ಟು ಹೋದೆ ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಹೇಳ್ತಾರೆ. ಇನ್ನು ಇದಾಗಿದ ತಕ್ಷಣ ಇಲ್ಲಿ ಅಶ್ವಿನಿಯವರು ಮತ್ತು ಕಾವ್ಯ ಅವರು ಕೂಡ ಇಲ್ಲಿ ಹಾಡು ಹೇಳ್ತಾರೆ. ಅಣ್ಣಯ್ಯ ನೀನು ಹೃದಯವಂತ ಅಂತಂದ್ಬಿಟ್ಟು ಗಿಲ್ಲಿಯವರು ಇಲ್ಲಿ ಕೇಳಬೇಕಾ ನಿಜವಾಗ್ಲೂ ಕೂಡ ಸಖತ್ ಅಂತಾನೆ ಹೇಳ್ಬೋದು. ಇದು ಕಾಮಿಡಿಯಾಗಿ ಹೇಳ್ತಾ ಇದಾರೋ ಟ್ರಾಜಿಡಿಯಾಗಿ ಹೇಳ್ತಾರೋ, ಬಟ್ ನೋಡೋಕ್ಕಂತೂ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಕಾವ್ಯ ಅವರು ಯಾವಾಗಲೂ ಕೂಡ ಅಣ್ಣ ಅಂತ ಅಂದ್ಬಿಟ್ಟು ಗಿಲ್ಲಿಯವ್ರಿಗೆ ಹೇಳ್ತಾರೆ. ಅಣ್ಣ ತಂಗಿ ಇರ್ಬೋದು, ಅಕ್ಕ ತಮ್ಮ ಇರ್ಬೋದು, ಒಟ್ಟಿನಲ್ಲಿ ಇಲ್ಲಿ ಇದಕ್ಕೆ ಸಾಥ್ ಕೊಟ್ಟಿದ್ದಾರಪ್ಪ ಅಂತಂದ್ರೆ ಅಶ್ವಿನಿ ಅವರು ಅಂತಾನೆ ಇಲ್ಲಿ ಹೇಳ್ಬೋದು. ಯಾಕಂತಂದರೆ ಅಶ್ವಿನಿಯವರು ಇಷ್ಟು ದಿವಸ ರಕ್ಷಿತ್ ಅವ್ರ ಹತ್ರ ಒಂದು ಅಷ್ಟು ಒಳ್ಳೆ ಬಾಂಡಿಂಗ್ ಇರಲಿಲ್ಲ. ಅದಕ್ಕೆ ಇವರಿಬ್ಬರು ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಹೇಳ್ತಾರೆ, ನಿಜವಾಗ್ಲೂ ಕೂಡ ತೇಟ್ ಅಮ್ಮ ಮಗಳ ಥರನೇ ಇಲ್ಲಿ ಇದ್ದಾರೆ ಅಂತಂದ್ಬಿಟ್ಟು. ಅದಕ್ಕೆ ಇಲ್ಲಿ ಗಿಲ್ಲಿಯವರು ಅವ್ರಿಗೆ ರೇಗಿಸ್ತರು ಅಂತಂದ್ಬಿಟ್ಟು ಅಶ್ವಿನಿಯವರು ಕೂಡ ಇಲ್ಲಿ ರೇಗಿಸ್ತಾರೆ. ಕೊನೆಯದಾಗಿ ಇಲ್ಲಿ ಅಶ್ವಿನಿಯವರು ಕೂಡ ಇಲ್ಲಿ ಹೇಳ್ತಾರೆ, ಅಣ್ಣಯ್ಯ ಅಣ್ಣಯ್ಯ ಬಾರೋ ಅಂತಂದ್ಬಿಟ್ಟು ಕರಿ ಅಂತಂದ್ಬಿಟ್ಟು ಹೇಳ್ತಾರೆ. ಕಾವ್ಯವರು ಕೂಡ ಇಲ್ಲಿ ಕರೀತಾರೆ. ಹಾಡು ಕೂಡ ಇಲ್ಲಿ ಹೇಳ್ತಾರೆ, ಅಣ್ಣಯ್ಯ ನೀನು ಹೃದಯವಂತ ಅಂತಂದ್ಬಿಟ್ಟು. ಗಿಲ್ಲಿಯವರು ಇದಕ್ಕೆ ಏನಪ್ಪ ಹೇಳ್ತಾರೆ ಅಂತಂದರೆ ಐ ಲವ್ ಯು, ಯು ಮಸ್ಟ್ ಲವ್ ಮೀ ಅಂತ ಅಂದ್ಬಿಟ್ಟು ಓಂ ಸಿನಿಮಾದ ಒಂದು ಸೀನ್ ಏನಿದೆ ಮತ್ತೆ ಹಾಡೇನಿದೆ ಆ ಒಂದು ಹಾಡು ಹೇಳ್ತಾರೆ. ಒಟ್ಟಿನಲ್ಲಿ ಸೀನ್ ಅಂತೂ ಸಖತ್ತಾಗಿತ್ತು. ಇಲ್ಲಿ ಅಶ್ವಿನಿಯವರು ರಕ್ಷಿತ್ ಅವರು ತೇಟ್ ಅಮ್ಮ ಮಗಳ ಥರ ಇಲ್ಲಿ ಕಾಣಿಸ್ಕೊತಿದ್ದಾರೆ ಅಂತಂದ್ಬಿಟ್ಟು ಗಿಲ್ಲಿಯವರು ಕಾಲು ಎಳೆದ್ರೆ ಇಲ್ಲಿ ಅಶ್ವಿನಿಯವರು ಇಲ್ಲಿ ಗಿಲ್ಲಿಯವ್ರಿಗೆ ಕಾಲು ಎಳಿತಾರೆ. ಅಂದರೆ ಅಣ್ಣ ತಂಗಿ ಬಾಂಧವ್ಯ ತುಂಬಾ ಚೆನ್ನಾಗಿದೆ, ಅಮ್ಮ ಮಗಳು ಬಾಂಧವ್ಯಕ್ಕಿಂತ ಅಣ್ಣ ತಂಗಿ ಬಾಂಧವ್ಯ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ವೀಕ್ಷಕರೇ, ನಿಮಗೆ ಯಾರ ಕಾಂಬಿನೇಷನ್ ತುಂಬ ಇಷ್ಟ ಆಗುತ್ತೆ? ಇಲ್ಲಿ ಅಶ್ವಿನಿ ಅವ್ರದ್ದು ಮತ್ತು ರಕ್ಷಿತಾ ಅವ್ರದ್ದು ಒಂದು ಕಾಂಬಿನೇಷನ್ ಇಷ್ಟ ಆಗುತ್ತಾ, ತಾಯಿ ಮಗಳ ಕಾಂಬಿನೇಷನು? ಇಲ್ಲ ಅಂತಂದರೆ ಗಿಲ್ಲಿ ಅವ್ರದ್ದು ಮತ್ತು ಇಲ್ಲಿ ಕಾವ್ಯ ಅವ್ರದ್ದು ಅಣ್ಣ ತಂಗಿ ಬಾಂಡಿಂಗ್ ಇಷ್ಟ ಆಗುತ್ತಾ, ಇಲ್ಲ ಅಂತಂದರೆ ಫ್ರೆಂಡ್ಶಿಪ್ ಇಷ್ಟ ಆಗುತ್ತಾ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.